ಎಂತ ಸ್ಪಾಟ್ ನೋಡಿ. ಆಗ ನಾನು ಗಾಡಿ ಒಳಗಿಂದ ತೆಗ್ದದಲ್ಲ, ಈಗ ನೋಡಿ ಎಂತ ಪ್ರೇಯರ್ ವೀಲ್ಸ್. ಓಕೆ, ಸೋ ಸಾರಿ ನೋಡಿ, ಇಲ್ಲಿ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಬಿಡುದಿಲ್ಲ ಸೆಕ್ಯೂರಿಟಿ ರೀಸನ್ ಇಂದ. ಇವರು ಕೆಲವು ತೆಗ್ದಿದ್ರು, ಡಿಲೀಟ್ ಮಾಡಿಸಿದ್ರು. ಬಟ್ ಐ ಮಸ್ಟ್ ಸೇ ಇದೊಂದು ಬೆಸ್ಟ್ ಥಿಂಗ್. ನಾವು ಬೂಮ್ಲಾ ಪಾಸ್ ಅಲ್ಲಿ ತೆಗ್ದಿರುವ ಫೋಟೋ ನೋಡಿ ಇದ್ರು. ಮತ್ತೆ ಅವರು ಜೋಗಿಂದರ್ ಸಿಂಗ್ ಅಂತ ಹೇಳಿ ಒಂದು ಸೋಲ್ಜರ್ ಇದು ಸ್ಟೋರಿಯನ್ನು ಕೂಡ ನಮಗೆ ಹೇಳಿದ್ರು. ಆ ಸ್ಟೋರಿ ಕೇಳೋಕೆ ತುಂಬಾ ಬೇಜಾರಾಗಿತ್ತು. ಜೋಗಿಂದರ್ ಸಿಂಗ್ ಅವರ ಆರ್ಮಿ ಜೊತೆ ಒಂದು 100+ ಚೈನೀಸ್ ಸೋಲ್ಜರ್ ಒಟ್ಟಿಗೆ ಆಕ್ಚುಲಿ ಫೈಟ್ ಮಾಡಿದ್ರು ಆ ಜಾಗದಲ್ಲಿ. ಅಲ್ಲಿ ಒಳ್ಳೆದಾಗ್ಲಿ. ಹಾ, ತಿರುಗಿಸಿ ಆಗದಿಂದ ಫುಲ್ ದೊಡ್ಡ. ಹಾಯ್, ಸೊ ಇವತ್ತಿದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇವತ್ತು ಬ್ರೇಕ್ಫಾಸ್ಟ್ ಆಗಿ ಈಗ ನಾವು ಬೂಮ್ಲಾ ಪಾಸ್ ಹೋಗ್ತಿದ್ದೇವೆ. ನಿನ್ನೆ ನಮ್ದು ದೊಡ್ಡ ಗ್ರೂಪ್ ಇತ್ತು, ಇವತ್ತು ನಾವು ಡಿವೈಡ್ ಮಾಡಿದ್ದೇವೆ. 6 ಮೆಂಬರ್ ಇದ್ದಾರೆ. ಸೊ ಲೆಟ್ಸ್ ಗೋ. ಯು ಕ್ಯಾನ್ ಟೆಲ್ ಹಾಯ್. ಹಲೋ. ಓಕೆ, ಸೊ ಇಷ್ಟು ಜನ ಇದ್ದೇವೆ. ಈಗ ಎಲ್ಲ ಬೂಮ್ಲಾ ಪಾಸ್ ಹೋಗ್ತಿದ್ದೇವೆ. ಅಲ್ಲಿ ಹೇಗೆ ಎಲ್ಲ ಇರ್ತದೆ ಅಂತ ಹೇಳಿ ಮತ್ತೆ ತೋರಿಸ್ತೇವೆ. ಬೂಮ್ಲಾ ಪಾಸ್ ಅಂದ್ರೆ ಆಕ್ಚುಲಿ ಚೈನಾ ಇಂಡೋ ಬಾರ್ಡರ್ ಆಕ್ಚುಲಿ. ಸೊ ನೋಡುವ ಹೇಗಾಗ್ತದೆ ಅಂತ ಹೇಳಿ. ನಿನ್ನೆ ಬಂಕರ್ಸ್ ಎಲ್ಲ ತೋರಿಸಿದ್ದೆ, ಇವಳು ಬರ್ಲಿಲ್ಲ. ಬಟ್ ಇವಳಿಗೆ ಅದೇ ಫಸ್ಟ್ ಟೈಮ್ ಇವತ್ತು ನೋಡೋದಾಗಿದ್ರೆ ನೋಡುವ ಚೈನಾ ಹೇಗುಂಟ ಅಂತ. ಸ್ಟೇ ಟ್ಯೂನ್ಡ್. ಬಾಯ್ ಬಾಯ್. ನೋಡಿ ಇಲ್ಲಿ ಆಕ್ಚುಲಿ ನಾವು ಎಲ್ಲಿದ್ದೇವೆ ಅಂತ, ಇಲ್ಲಿ ಮೋಡ ಕಾಣ್ತದಲ್ಲ, ನಾವು ಮೋಡದ ಮೇಲೆ ಇದ್ದಾಗೆ ಫೀಲ್ ಆಗ್ತಾ ಉಂಟು. ಮೌಂಟೇನ್ಸ್, ಮೋಡ, ಅದರ ಮೇಲೆ ನಮ್ದು ಗಾಡಿ ಮೇಲೆ ಹೋಗ್ತಾ ಉಂಟು. ಹೌದು, ಇವತ್ತು ನೋಡಿ ಮೇಲೆಲ್ಲ ಕ್ಲಿಯರ್ ಸ್ಕೈ ಕಾಣ್ತಾ ಉಂಟು, ಕೆಳಗಡೆ ಮೋಡ ಕಾಣ್ತಾ ಉಂಟು. ಮೋಡದ ಮೇಲಿಂದ ಟ್ರಾವೆಲ್ ಮಾಡೋ ಫೀಲಿಂಗ್. ಇದು ಏರೋಪ್ಲೇನ್ ಅಲ್ಲಿ ಅಲ್ಲ, ಗಾಡಿಯಲ್ಲಿ ಎಸ್ಪೆಷಲಿ. ಅದೇ ಒಂದು ಬ್ಯೂಟಿ ನೋಡಿ. ಫುಲ್ ಕ್ರಿಸ್ಮಸ್ ಟ್ರೀಯೇ ಕಾಣಿಸ್ತಾ ಉಂಟಪ್ಪ ಇಲ್ಲಿ ಎಲ್ಲ ಕಡೆ. ಲೈಟ್ ಸ್ನೋ ಇದೆ. ಲೈಕ್ ಅಂದ್ರೆ ಪ್ರಿಸಿಪಿಟೇಷನ್ ಆದ್ರೆ ಆಗ್ತದೆ. ಅಂದ್ರೆ ರೈನ್ ಫಾಲ್ ಸ್ವಲ್ಪ ಇದ್ರೆ, ಅದು ನೀರೆಲ್ಲ ನಿಂತಿದ್ರೆ ಅಲ್ಲಿ ನಿಮ್ಗೆ ಸ್ನೋ ಕಾಣ್ತದೆ, ಇಲ್ಲದಿದ್ರೆ ಇಲ್ಲ. ಹಾಗೆ ಇಲ್ಲ, ನಾವು ಗ್ರೂಪ್ನವರೆಲ್ಲ ಸೇರಿ ಹೇಳಿ ಫೈನಲ್ ಇಲ್ಲಿ ನಿಲ್ಲಿಸಿದ್ದಾರೆ. ಎಂತ ಸ್ಪಾಟ್ ನೋಡಿ. ಆಗ ನಾನು ಗಾಡಿ ಒಳಗಿಂದ ತೆಗ್ದದಲ್ಲ, ಈಗ ನೋಡಿ ಎಂತ ಸ್ಪಾಟ್ ಅಂತ. ಮೋಡದ ಮೇಲೆ ಇದ್ದೇವೆ. ಇಟ್ಸ್ ಲೈಕ್ ನೋಡಿ, ಕರೆಕ್ಟ್ ಆಗಿ ನೋಡಿ, ಮೇಲೆ ನಮ್ಮದು ಮೇಲೆ ಯಾವ್ದು ಮೋಡ ಇಲ್ಲ, ಎಲ್ಲ ಕೆಳಗಡೆ, ಕಾಲಿದು ಕೆಳಗಡೆ ಇದ್ದಾಗೆ ಕಾಣಿಸ್ತಾ ಉಂಟು. ಸೀರಿಯಸ್ಲಿ ಇದೊಂದು ನೇಚರ್ಸ್ ಬ್ಯೂಟಿ ಅಂತಲೇ ಹೇಳ್ಬೋದು. ನೀವು ಎಲ್ಲರೂ ಕೂಡ ಈ ಸೀನ್ ಅನ್ನು ನೋಡಿ ಆದ್ರೂ ಇಲ್ಲಿಗೆ ಬರಲೇಬೇಕು. ಇನ್ನೂ ಸಹ ಹೈ ಹೋಗ್ತೇವೆ ನೋಡಿ, ಇಲ್ಲಿ ಇನ್ನೂ ಸಹ ಮೇಲೆ ಹೋಗ್ಲಿಕ್ಕೆ. ಇದು ಸ್ಟ್ಯಾಚು ತರ ಇದೆ, ಜೀವಂತ ಇದೆ ಮಾತ್ರ. ಚಳಿಯಲ್ಲಿ ಬಿಸಿಗೆ ನಿಂತಿದೆ, ಬಿಸಿ ಮಾಡ್ತುಂಟು. ಫ್ರೋಸನ್ ಲೇಕ್ ಕಾಣಿಸ್ತಿದೆ ನೋಡಿ. ಅಲ್ಲಿ ಅರ್ಧ ಫ್ರೀಸ್ ಆಗಿದೆ, ಅರ್ಧ ನೀರಿದೆ ನೋಡಿ. ಇದೊಂದು ಪ್ಲೇಸ್ ನೋಡಿ, ಅಯ್ಯೋ ಎಂತ. Just 5 minutes. Okay, at least while coming back. Finally ಶೂಟಿಂಗ್ ಮಾಡ್ಲಿಕ್ಕೆ ಹೋಗುದಂತ ಒಂದು ಸಾಂಗ್. ನನಗೆ ಚಳಿ. ಹೌದು, ಕಾರಲ್ಲಿ ಒಳಗೆ ಸ್ವಲ್ಪ ಬಿಸಿ ಇತ್ತು. ಇಲ್ಲಿ ಫುಲ್ ಚಳಿ ನೋಡಿ. ನಾನು ಫುಲ್ ಪ್ಯಾಕ್. ಇಲ್ಲಿ ಇದ್ರದೊಂದು ವಿಶೇಷ ಏನು ಗೊತ್ತುಂಟಾ? ಇದು ಪ್ಲೇಸ್ ಕೊಯ್ಲಾ ಮೂವಿದು ಮಾಧುರಿ ದೀಕ್ಷಿತ್ ಇಲ್ಲಿ ಪರ್ಫಾರ್ಮ್ ಮಾಡಿದ ಜಾಗ, ತನ್ಹಾಯಿ ಸಾಂಗ್. ಗ್ರೇಟ್. ಅವರು ಆ ಟೈಮಲ್ಲಿ ಬಂದು ಅಷ್ಟು ಫೆಸಿಲಿಟಿ ಇರ್ಲಿಕ್ಕಿಲ್ಲ. ಇವಾಗ ತುಂಬಾ ಫೆಸಿಲಿಟಿ ಇರುತ್ತೆ, ಬಟ್ ಆ ಟೈಮಲ್ಲಿ ಅವರಿಗೆ ಅಷ್ಟು ಫೆಸಿಲಿಟಿ ಇರುವುದಿಲ್ಲ. ಆ ಟೈಮಲ್ಲಿ ಬಂದು ಮೂವಿ ಶೂಟ್ ಮಾಡಿದ್ದಾರೆ ಅಂದ್ರೆ ರಿಯಲಿ ಗ್ರೇಟ್. ನೋಡುವ ಹೇಗಾಗ್ತದೆ. ಇದೊಂದು ಲೇಕ್ ಇದೆ, ಹೆಸರು ಅದು ಸ್ವಲ್ಪ ವಿಚಿತ್ರ ಇದೆ ಓದ್ಲಿಕ್ಕೆ. ಲೇಕ್ ಮಾತ್ರ ತುಂಬಾ ಬೇರೆ ಹೆಸರಿದೆ, ಬಟ್ ಅದು ಮೂವಿ ಹಾಕಂತ ಮಾಧುರಿ ಲೇಕ್ ನೋಡಿ. ಇಲ್ಲಿ ಹಾಕಿದ್ದಾರೆ ವೆಲ್ಕಮ್ ಟು ಏನಂತ, ವೆಲ್ಕಮ್ ಟು ಸಂಗಾತ್ಸರ್ ಲೇಕ್. ಸೂಪರ್ ಇದೆ ನೋಡಿ ಲೇಕ್. ಅದೊಂಥರ ಡ್ರಾಯಿಂಗ್ ಮಾಡಿದ ತರ ಇದೆ ಸೀನ್. ನೋಡು, ಇಲ್ಲಿ ಹೋಗಿ ನೋಡಲ್ಲ. ಟಿಬೆಟಿಯನ್ prayer wheels. Okay, so sorry. Do any prayer. Scene, picture perfect scene. Okay, ಸಿಂಪ್ಲಿ ಡ್ರಾಯಿಂಗ್ ಮಾಡಿದಾರೆ. ಇದೆ ದೇವರು ಫ್ರೀ ಟೈಮಲ್ಲಿ ಇರುವಾಗ ಚಂದ ಕೂತ್ಕೊಂಡು ಡ್ರಾಯಿಂಗ್ ಮಾಡ್ತಾರೆ. ಇದೆ ಸೂಪರ್ ಇದೆ. ಮನುಷ್ಯರು ಎಷ್ಟೇ ಚಂದ ಮಾನ್ಯುಮೆಂಟ್ಸ್ ಏನೇ ಕಟ್ಟಿದ್ರು ಕೂಡ
ಇದ್ರದ್ರಲ್ಲಿ ಏನು ಇಲ್ಲ. ಅಲ್ಲಿ ಹೋಗ್ಲಿಕ್ಕೆ ಉಂಟು ಆಪ್ಷನ್, ಇಲ್ಲಿ ಹೋಗಿ ತೆಗಿಬೋದು ನೋಡಿ. ಇಲ್ಲಿ ಒಳ್ಳೆ ಸೀನರಿ ಇದೆ. ನೆಕ್ಸ್ಟ್ ದೇವರು ಪೇಂಟ್ ಮಾಡಿದ ಪಿಕ್ಚರ್ಸ್. ಸ್ವಲ್ಪ ಆದ್ರೂ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ನೋಡಿದವರೆಲ್ಲ. ಈ ಸಲ ಎಲ್ಲ ಕಂಪ್ಲೀಟ್ ಬ್ಲಾಗ್ ತರ ನಾವು ಹಾಕ್ತಿದ್ದೇವೆ, ಸೊ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆಗ ನಮಗೆ ಬೇರೆ ಬೇರೆ ಜಾಗಕ್ಕೆ ಹೋಗ್ಲಿಕ್ಕೆ ಖುಷಿ ಆಗ್ತದೆ ವಿಲಾಗ್ ಮಾಡ್ಲಿಕ್ಕೆ. ಇಲ್ಲಿ ಇವಾಗ ನಾವು ಚೆಕಿಂಗ್ ಮಾಡ್ತಿದ್ದಾರಲ್ಲ ಆ ಕಡೆ. ನೆಕ್ಸ್ಟ್ ಅಲ್ಲಿ ಪಾಸ್ ಇದೆ, ಜುಮ್ಲಾ ಪಾಸ್. ಇಲ್ಲಿಂದ 13 ಕಿಲೋಮೀಟರ್ ಪಾಸ್. ಬೂಮ್ಲಾ ಪಾಸ್. ಆಧಾರ್ ಕಾರ್ಡ್ ತೋರಿಸ್ಬೇಕು, ಚೆಕಿಂಗ್ ಮಾಡಿ ಬಿಡ್ತಾರೆ ಆ್ಯಕ್ಚುಲಿ. ಸೊ ನಿಮ್ಮದು ಓನ್ ವೆಹಿಕಲ್, ನೀವು ಫ್ಯಾಮಿಲಿ ಬರೋದಾದ್ರೆ ವೆಹಿಕಲ್ ನಿಮ್ಮ ನೇಮಲ್ಲಿ ಇರಬೇಕು, ಮತ್ತು ಅದರಲ್ಲಿ ಇರುವವರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್. ಇಲ್ಲಿ ನೋಡಿ ಒಂದು ಇದು ಹಿಮಾಲಯನ್ ರೇಂಜಸ್, ಇದೊಂದು ತುಳುಕು ಅಷ್ಟೇ ಇದು. ಇದು ನಾವು ಹೇಳಿದಲ್ಲ, ಸೇಲಾದಿಂದ ಬೂಮ್ಲಾ ಹೋಗುವ ಒಂದು ಜಾಗದಲ್ಲಿ ಸಿಗುವಂತಹ ಒಂದು ಬೆಸ್ಟ್ ಲೊಕೇಶನ್ ಅಂತೆಲ್ಲ ಹೇಳ್ಬೋದು. ನೋಡಿ ಫುಲ್ ಕವರ್ ಆಗಿದೆ, ಸ್ನೋ ಇದೆ, ಲೇಕ್ ಇದೆ. ಆಕ್ಚುಲಿ ನಾವು ಈಗ ವಿಡಿಯೋ ತೆಗಿತಾ ಇದ್ದೇವೆ, ಅಂದ್ರೆ ನಮಗೆ ಒಳಗಡೆ ಎಲ್ಲ ವಿಡಿಯೋ ತೆಗಿಲಿಕ್ಕೆ ಅಲೌಡ್ ಇಲ್ಲ. ಆ ಕಡೆ ಇರುದೇ ಬಾರ್ಡರ್, ಆಕ್ಚುಲಿ ಈ ಚೈನೀಸ್ ಇದು ಸೋಲ್ಜರ್ಸ್ ಎಲ್ಲ ಕಾಣ್ತದೆ. ಸೊ ಇಲ್ಲೇ ನಾವೀಗ ವಿಡಿಯೋನು ಕಂಪ್ಲೀಟ್ ಮಾಡಿ ಬಂದು ಮತ್ತೆ ಎಕ್ಸ್ಪೀರಿಯನ್ಸ್ ಅನ್ನೆಲ್ಲ ಹೇಳ್ತೇವೆ. ಬಾಯ್ ಬಾಯ್. ನೋಡಿ ಇಲ್ಲಿಂದ ಅಲೌಡ್ ಇಲ್ಲ, ನಾವು ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡ್ತೀವಿ. ಇಲ್ಲಿ ನೋಡಿ ಅಲ್ಲಿಂದ ಬಿಡುದಿಲ್ಲ ವಿಡಿಯೋ ತೆಗಿಲಿಕ್ಕೆ. ಸೊ ಅಲ್ಲಿ ಬಾರ್ಡರ್ ಇದೆ, ನಾವು ಅಲ್ಲಿ ಹೋಗಿ ಅಲ್ಲಿ ನಮಗೆ ಎಕ್ಸ್ಪ್ಲೈನ್ ಮಾಡಿದರು ಸೋಲ್ಜರ್ಸ್ ಯಾವ ಥರ ಎಲ್ಲ ಇದೆ, ಏನೆಲ್ಲ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಿ. ಅಲ್ಲಿ ಬಾರ್ಡ್ರಲ್ಲಿ ಫೋಟೋ ಕೂಡ ತೆಗೆದ್ವಿ, ಚೆನ್ನಾಗಿ ಬಂದಿದೆ. ಸೊ ಮೋಸ್ಟ್ಲಿ ತಮ್ಮನೇಲಿ ನಾವು ಅದೇ ಹಾಕ್ತೇವೆ ಫೋಟೋ. ಓಕೆ, ಸೊ ನೋಡಿ ಇಲ್ಲಿ ನೋಡ್ಬೋದು, ಇಲ್ಲಿ ಎಲ್ಲರೂ ಫೋಟೋ ತೆಗೆದು ನೋಡಿ. ಇಲ್ಲಿ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಬಿಡುದಿಲ್ಲ ಸೆಕ್ಯೂರಿಟಿ ರೀಸನ್ ಇಂದ. ಸೊ ವಿಡಿಯೋ ಕೆಲವು ತೆಗ್ದಿದ್ರು, ಡಿಲೀಟ್ ಮಾಡಿಸಿದ್ರು. ಸೊ ಸ್ಟೋರಿ ಎಲ್ಲ ನಾನು ಕೆಳಗಡೆ ಹೋಟೆಲಿಗೆ ಹೋಗುವಾಗ ಹೇಳ್ತೇನೆ. ಇಲ್ಲಿ ಆಕ್ಸಿಜನ್ ಇದು ಕೊರತೆಯಿಂದ ನನಗೆ ತುಂಬಾ ಕಷ್ಟ ಆಗ್ತುಂಟು ಮಾತಾಡ್ಲಿಕ್ಕೆ. ಇವನ್ ನನಗೆ ಬ್ರೀತ್ ಮಾಡ್ಲಿಕ್ಕೆ ಸಾಕ್ತಿಲ್ಲ, BP ಕೂಡ ಏರುಪೇರು ಆಗ್ತಾ ಉಂಟು. ಅವರು ವೆಯ್ಟ್ ಮಾಡ್ತಿದ್ದಾರೆ, ಹೋಗುವ. ಇದು ನೋಡಿ, ಇಲ್ಲಿಂದಲೇ ಆಕ್ಚುಲಿ ನಾವು ಸ್ಟಾರ್ಟ್ ಮಾಡೋದು. ಇದರ ನಂತರ ನಮ್ಗೆ ಆಕ್ಚುಲಿ ಕರೆಕ್ಟಾಗಿ ವಿಡಿಯೋ ತೆಗಿಲಿಕ್ಕೆ ಆಗ್ತಿರ್ಲಿಲ್ಲ. ನೋಡಿ ಇಲ್ಲಿ ಬೇಸ್ ಕ್ಯಾಂಪ್. ನೋಡಿ ಇಲ್ಲಿ ಇವಾಗ ಫುಲ್ ಕ್ಲೌಡ್, ಬೆಳಗ್ಗೆಗಿಂತ ಜಾಸ್ತಿ ಇದೆ ಕ್ಲೌಡ್. ಹಾಯ್, ಈಗ ನಾನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ರೆಸ್ಟ್ ಮಾಡಿ ಎಲ್ಲ ಈಗ ಸ್ವಲ್ಪ ಬೆಟರ್ ಆಗಿದ್ದೇನೆ. ಇಲ್ಲಿ ತನಕ ನಮಗೆ ಬೂಮ್ಲಾ ಪಾಸಿಂದ ಒಂದು ನಾವು ಟ್ಯಾಕ್ಸಿ ಮಾಡಿದ್ವಲ್ಲ, ಅವರು ನಮಗೆ ತಂದು ಇಲ್ಲಿ ಬಿಟ್ಟಿದ್ದಾರೆ. ಅಂದರೆ ಎಲ್ಲ ಗ್ರೂಪಲ್ಲೇ ಇದೆಲ್ಲ ಆಗ್ತಿರೋದು. ಸೊ ನಮಗೆ 5500 ಸಮಥಿಂಗ್ ಕೊಡಲಿಕ್ಕಿತ್ತು. ಲೈಕ್ ಎಲ್ಲರೂ ಕೂಡ ಹಾಕಿ ಎಲ್ಲ ಡಿವೈಡೆಡ್ ಮಾಡಿ ಹಾಕಿದ್ದಾರೆ. ಬಟ್ ಐ ಮಸ್ಟ್ ಸೇ, ಇದೊಂದು ಬೆಸ್ಟ್ ಥಿಂಗ್. ನಾವು ಬೂಮ್ಲಾ ಪಾಸಲ್ಲಿ ತೆಗೆದಿರುವ ಫೋಟೋ ನೋಡಿ, ಇದು ನಮ್ಗೆ ಇದನ್ನು ಆ್ಯಕ್ಚುಲಿ ಅಲ್ಲಿ ತೆಗಿಲಿಕ್ಕೆ ಆಗಲಿಲ್ಲ, ಇದಕ್ಕೆ ನಾವು ಹೀಗೇನೆ ತೋರಿಸ್ಬೇಕಷ್ಟೇ. ಇದು ಫೋಟೋ ನಾವು ತೆಗೆದದ್ದು ಇಂಡೋ ಚೈನಾ ಬಾರ್ಡರಲ್ಲಿ. ಆ್ಯಕ್ಚುಲಿ ಅಲ್ಲಿದು ಸ್ಟೋರೀಸ್ ಎಲ್ಲ ಕೇಳುವಾಗ ನಿಮಗೆ ಒಂದು ಕಡೆಯಿಂದ ಆಕ್ಸಿಜನ್ ಕಮ್ಮಿ ಇರುವ ಕಾರಣ ಒಂದು ಬ್ರೀತ್ ಮಾಡಲಿಕ್ಕೆ ಆಗೋದಿಲ್ಲ. ಅದರ ಮೇಲೆ ಅವ್ರು ಹೇಳೋ ಸ್ಟೋರಿ ಕೇಳುವಾಗ ರಕ್ತ ಸಹ ಕುದೀತಿತ್ತು. ಲೈಕ್ ಯಾವ ಥರ ವಾರನ್ನು ಚೈನಾದವರು ನಮ್ಮ ಮೇಲೆ ಇಂಪೋಸ್ ಮಾಡಿದರು, ಯಾವ ಥರ ಇಂಡಿಯನ್ಸ್ ಅದನ್ನು ರೆಸಿಸ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದರು. ಮತ್ತು ಅವರು ಜೋಗಿಂದರ್ ಸಿಂಗ್ ಅಂತ ಹೇಳಿ ಒಂದು ಸೋಲ್ಜರ್ ಇದು ಸ್ಟೋರಿಯನ್ನು ಕೂಡ ನಮಗೆ ಹೇಳಿದರು. ಆ ಸ್ಟೋರಿ ಕೇಳುವಾಗ ತುಂಬ ಬೇಜಾರಾಗಿತ್ತು. ಜೋಗಿಂದರ್ ಸಿಂಗ್ ಅವರ ಆರ್ಮಿ ಜೊತೆ ಒಂದು 100+ ಚೈನೀಸ್ ಸೋಲ್ಜರ್ ಒಟ್ಟಿಗೆ ಆ್ಯಕ್ಚುಲಿ ಫೈಟ್ ಮಾಡಿದರು ಆ ಜಾಗದಲ್ಲಿ. ಅಲ್ಲಿ ನಮಗೆ ಮತ್ತು ಕೆಲವೆಲ್ಲ ಒಂದು ಇದರಲ್ಲಿ ಕಾಣೋದಿಲ್ಲ. ಆ್ಯಕ್ಚುಲಿ ಕೆಲವೆಲ್ಲ ಅಲ್ಲಿ ಹೋದ್ರೇ ಗೊತ್ತಾಗ್ತದೆ. ಇಲ್ಲಿ ಒಂದು ಸ್ಟೋನ್ಸ್ ಅಂತ ಇದೆ, ಆ ಸ್ಟೋನ್ಸ್ ಕೂಡ ಹಾಗೇನೆ. ಅಲ್ಲಿ ಒಂದು ಇಂಡಿಯಾ ಮತ್ತು ಚೈನಾ ಅವರು ಒಂದೊಂದು ಟೈಮಲ್ಲಿ ಆಲ್ಟುಗೆದರ್ 9 ಸತಿ ಮೀಟಿಂಗ್ ನಡೆಸ್ತಾರೆ ಬಾರ್ಡರಲ್ಲಿ. ಆ ಮೀಟಿಂಗ್ಸ್ ನಡೆಸಿದನು ಅಲ್ಲಿ ಸ್ಟೋನಲ್ಲಿ ಹಾಕಿ BPM ಬಾರ್ಡರ್ ಪರ್ಸನಲ್ ಮೀಟಿಂಗ್
ಮೀಟಿಂಗ್. ಎಸ್, BPM ಅಂತ ಬಾರ್ಡರ್ ಪರ್ಸನಲ್ ಮೀಟಿಂಗ್ ಅಂತ ಹೇಳಿ ಅಲ್ಲಿ ಮಾಡ್ತಾರಂತೆ. ಸೊ ಇದು ಎಲ್ಲ ಬಾರ್ಡ್ರಲ್ಲಿ ನಡೀತದೆ ಆ್ಯಕ್ಚುಲಿ. ಲೈಕ್ ಯಾವುದೆಲ್ಲ ಸ್ಟೇಟಲ್ಲಿ ಈ ಥರ ಬಾರ್ಡರ್ಸ್ ಇದೆ ನೋಡಿ, ಇಂಡಿಯಾ ಚೈನಾದು ಬಾರ್ಡರ್ ಅವರ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಎಲ್ಲ ಕಡೆಯಲ್ಲಿ ಇದುವೆ ಈ ಥರ ಇದೆ. ಬಟ್ ಐ ಮಸ್ಟ್ ಸೇ ಇದೊಂದು ತುಂಬ ಲಕ್ಕಿ ಈವೆಂಟ್ ಅಂತಲೇ ಹೇಳ್ಬೋದು. ನಮಗೆ ಇಷ್ಟು ದೂರ ಬಂದು ಆ ಒಂದು ಬೂಮ್ಲಾ ಪಾಸನ್ನು ನೋಡಲಿಕ್ಕೆ ಸಿಕ್ಕಿರೋದು ನನಗೆ ಅಂತೂ ತುಂಬ ಖುಷಿ ಆಯಿತು. ಇಟ್ ಈಸ್ ಅನ್ ಮೋಸ್ಟ್ ಪೆಟ್ರಾಯಿಟಿಕ್ ಮೂಮೆಂಟ್ ಫಾರ್ ಅಸ್ ಬೋತ್ ಅಷ್ಟೇ ಹೇಳಲಿಕ್ಕೆ. ಈಗ ನಮ್ಮನೆ ಇಲ್ಲಿ ಬುದ್ಧದ ಸ್ಟ್ಯಾಚು ಹತ್ರ ನಿಲ್ಲಿಸಿದ್ದಾರೆ ಆ್ಯಕ್ಚುಲಿ. ಬ್ಯಾಕ್ ಸೈಡ್ ವ್ಯೂ ಇದು ಬ್ಯಾಕ್ ಸೈಡ್ ವ್ಯೂ. ಫ್ರಂಟಿಗೆ ಹೋಗಿ ಒಮ್ಮೆ ನೋಡುವ. ಮತ್ತೆ ಇಲ್ಲಿ ಇನ್ನು ಸ್ಪಿನ್ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ, ಇದು ಅದೇ ಸೇಮ್ ಇರ್ಬೇಕು. ಅಲ್ಲಿ ಇದಿತ್ತಲ್ಲ ಪ್ರೇ ಮಾಡುವ ಸ್ಪಿನ್ ಮಾಡಂತ ಒಮ್ಮೆ. ಇಲ್ಲಿ ಇವಾಗ ತುಂಬ ಕೋಲ್ಡ್ ಇದೆ. ಇದು 3 o'clock, ಕೈ ಫುಲ್ ಫ್ರೀಸ್ ಆಗ್ತಿದೆ ನಂದು. ಕ್ಯಾಮರಾಗೋಸ್ಕರ ನಾನು ತೆಗ್ದಿದ್ದೇನೆ ಗ್ಲೌಸ್ ಕೈಯಿಂದ. ಹೌದು ಆ್ಯಕ್ಚುಲಿ. ಸೊ ಇದು ಸಹ ಒಂದು ಸೇಕ್ರೆಡ್ ಪ್ಲೇಸ್. ಇಲ್ಲಿ ಹಾಕ್ತಾರಲ್ಲ, ಇದೆಲ್ಲ ಕಟ್ತಾರಲ್ಲ, ಇದೆಲ್ಲ ಇವರು ಒಂದೊಂದು ಪೂಜೆ ಅಂತ ಒಂದು ಮಾಡುವಂಥ ಟೈಮಲ್ಲಿ ಕಟ್ಟುದು ಆ್ಯಕ್ಚುಲಿ. ಇದರಲ್ಲಿ ಎಲ್ಲ ಸ್ಕ್ರಿಪ್ಚರಲ್ಲೆಲ್ಲ ಬರೆದಿದೆ ಆ್ಯಕ್ಚುಲಿ. ಇದು ನಿಮಗೆ ಥ್ರೂ ಔಟ್ ಅರುಣಾಚಲ್ ಪ್ರದೇಶದ್ದು ನೋಡಲಿಕ್ಕೆ ಸಿಗ್ತದೆ. ಎಲ್ಲ ಎಳಿತಾ ಹಾಕ್ಬೇಡಿ. ಸೊ ಇದರ ಬಗ್ಗೆ ನಾವು ಆ್ಯಕ್ಚುಲಿ ಇಲ್ಲಿದ್ದವ್ರ ತಾನೇ ಕೇಳಿದರೆ ಒಳ್ಳೇದಿತ್ತು ಆ್ಯಕ್ಚುಲಿ. ಕಂಬ ಇದೆ ಬ್ಯಾಕ್ ಸೈಡ್ ನೋಡಿ. ಇಲ್ಲಿ ಇದು ಹೊಸತ್ತಂತೆ, ಮೇ ಬಿ 18 years ಸಮಥಿಂಗ್ 18 years ಆಯ್ತು ಅಂತ ಹೇಳಿದ್ರು ಅಲ್ಲಿ ಡ್ರೈವರ್ ಕೇಳುವಾಗ. ಸ್ಟ್ಯಾಚ್ಯೂ ಫ್ರಂಟ್ ವ್ಯೂ ಫೈನಲಿ ನೋಡಿ ಈ ಥರ ಇದೆ. ಒಂದು ಮಲ್ಪ ಡಾಗೇಶ್ ಬಾಯ್ ಇದ್ದಾರೆ. ಇವರಿಗೆ ಚಳಿ ಆಗುದಿಲ್ವಾ? ನಿಮಗೆ ಚಳಿ ಆಗುದಿಲ್ವಾ ಡಾಗೇಶ್ ಬಾಯ್? ನಮಗೆಲ್ಲ ಇಷ್ಟೆಲ್ಲ ಪ್ಯಾಕ್ ಆಗಿ ಬಂದಿದ್ದೇವೆ, ನೀವು ಇಲ್ಲೇ ಇರುದಲ್ಲ. ನಿಮ್ಮದು ಕ್ಯೂಟ್ ಇದೆ ಮಗು, ನಾವು ಡಿಸ್ಟರ್ಬ್ ಮಾಡೋದು ಬೇಡ. ಅವರು ಹಾಲು ಕೊಟ್ಟಿದ್ದಾರೆ, ಅವರಿಗೆ ಚಳಿ ಆಗುದಿಲ್ಲ ಅಂತ. ತುಂಬಾ ಚಂದ ಇದೆ ಅಲ್ಲ, ಇಬ್ರು ಕೂಡ ಕ್ಯೂಟ್ ಇದ್ದಾರೆ. ಎಲ್ಲ ನಾಯಿಗಳು ಅಂತಾರೆ ಇದೇ ತರ. ಅದು ಅವರಿಗೆ ರೋಮ ಜಾಸ್ತಿ ಅಲ್ಲ, ಚಂದ ಕಾಣ್ತದೆ. ಹಾಯ್. ದೊಡ್ಡ ಪ್ರೇಯರ್ ಇದು ಪ್ಲೇಸ್. ಇದು ಬುದ್ಧಿಸ್ಟ್ ಇದು ಒಂದು ಏನಿದು ನಂಬಿಕೆ. ಇಲ್ಲಿ ಇದನ್ನು ಹೀಗೆ ರೊಟೇಟ್ ಮಾಡಿ ಪ್ರೇಯರ್ ಮಾಡೋದು. ನೋಡೋ, ನೀವು ಸಮಯ ಪ್ರೇ ಮಾಡಿ ಎಲ್ಲರಿಗೆ ಒಳ್ಳೇದಾಗ್ಲಿ. ತಿರುಗಿಸಿ ನೋಡಿ. ಆಗದಿಂದ ಫುಲ್ ದೊಡ್ಡದು ಚಿಕ್ಕದಿತ್ತು. ಇದು ತುಂಬಾ ದೊಡ್ಡದು. ಓ ನೋಡಿ, ಅಲ್ಲಿ ಇದು ಆಯ್ತು. ಓಕೆ, ತುಂಬಾ ಹೆವಿ ಇದೆಯಾ ಅಂತಲ್ಲ. ಒಳ್ಳೇದು ಮಾಡಿ ಎಲ್ಲರಿಗೆ. ನಾನೊಂದು ಪ್ರೇ ಮಾಡಿದೆ, ಅದು ಸಾಕು. ನೋಡಿ ಇಲ್ಲಿ ನೋಡಿ, ತವಾಂಗ್ ಸಿಟಿ ಎಲ್ಲ ಫುಲ್ ಕಾಣ್ತದೆ. ಈ ಒಂದು ಇವರದೊಂದೊಂದು ಶೈಲಿ, ಆರ್ಕಿಟೆಕ್ಚರ್ ಅಂತ ಹೇಳ್ಬೋದು. ನೋಡಿ ಯಾವ ಥರ ಕಟ್ತಾರೆ ಅಂತ. ತುಂಬ ಖುಷಿಯಾದ ಜಾಗ ನೋಡಿ. ಯಾವಾಗಲೂ ಇಲ್ಲದ ಒಂದು ಅಪರೂಪದ ಕ್ಷಣ, ಒಂದು ದನ ಇನ್ನೊಂದು ದನವನ್ನು ಮೀಟ್ ಆಗ್ತುಂಟು. ಎಷ್ಟು ಚಂದ ಉಂಟು ರೋಮ್, ಗಟ್ಟಿ ದಪ್ಪ. ಅದು ಕೊಂಬು ನೋಡಿ ಎಷ್ಟು ಚೂಪು ಉಂಟು. ನೋಡು. ನೀನು ಆಚೆ ಹೋಗ್ಬೇಡ, ನೀನ್ ಈಚೆ ಬಾ. ಅದು ಆಚೆ ಹೋಗ್ತುಂಟು. ಪೆತ್ತಗೆ ಫುಲ್ ಬ್ಯಾಲೆನ್ಸ್ ನಿಂತಿದೆ ಸ್ಲೋಪ್ ಅಲ್ಲಿ. ಅದೊಂದು ಕಡೆ ನಿಂತು ತಿಂತದೆ ಯಾವಾಗ. ಹಾಯ್. ಯಾವ್ದು ಇದು ಓಲ್ಡ್ ಮಾರ್ಕೆಟ್. ಇವತ್ತು ಟ್ಯೂಸ್ಡೇ ಅಲ್ಲ, ಆಯಿತು. ಹಾಂ, ಟ್ಯೂಸ್ಡೇ. ಅದಕ್ಕೆ ಇದು ಬಂದಂತೆ. ಕೆಲವು ಶಾಪ್ಸ್ ಓಪನ್ ಇದೆ, ಬಟ್ ಮೋಸ್ಟ್ ಆಫ್ ದ ಶಾಪ್ಸ್ ಕ್ಲೋಸ್ ಇದೆ. ಆ್ಯಂಡ್ ತುಂಬ ಇಲ್ಲಿ ಇದು ವೈನ್ ಶಾಪೇ ಜಾಸ್ತಿ ಕಾಣಿಸ್ತಿದೆ. ಚಳಿ ಅಲ್ಲ, ಜನರು ಬಿಸಿ ಆಗಲಿಕ್ಕೆ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಟೂರಿಸ್ಟ್ ಇಂಟ್ರೆಸ್ಟ್ ಪ್ಲೇಸ್ ಆಫ್ ತವಾಂಗ್ ಡಿಸ್ಟ್ರಿಕ್ಟ್ ಅಂತ ಹೇಳ್ತಾರೆ. ಹಾಯ್. ಈಗ ಈವ್ನಿಂಗ್ ಆಯಿತು. ಇಲ್ಲಿ 8 o'clock ನೋಡಿ, ಇಲ್ಲಿದೆ ಟೈಮ್. ಸೊ ಆ್ಯಕ್ಚುಲಿ ಇವತ್ತು ಕ್ಯಾಂಪ್ ಫೈರ್ ಪ್ಲ್ಯಾನ್ ಇತ್ತು, ಆಮೇಲೆ ಕ್ಯಾನ್ಸಲ್ ಆಯಿತು. ಆಮೇಲೆ ನಾವೆಲ್ಲ ರಿಕ್ವೆಸ್ಟ್ ಮಾಡಿ
ಇವಾಗ ಮತ್ತೆ ಫುಲ್ ರಿಕ್ವೆಸ್ಟ್ ಮಾಡಿ ಫೈರ್ ಮಾಡ್ಸಿದ್ರು. ಏನೋ ಮಾಡಿ ಇವಾಗ ಇದೆ ಅಂತೆ, ನೋಡು ಹೋಗಿ ಏನಿಲ್ಲದೆ ಹೇಗಿರ್ತದೆ ಅಂತ ನೋಡು. ಓಕೆ, ಸ್ಟೇ ಟ್ಯೂನ್ಡ್. ಇಲ್ಲಿಗೆ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಟಾಟಾ ಬಾಯ್.